ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಜವಾಗ್ಲೂ ತುಂಬಾ ದೊಡ್ಡ ಹಾಗೆ ಇಂಪಾರ್ಟೆಂಟ್ ಅಪ್ಡೇಟ್ಗಳಿದೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಮುಖ್ಯವಾದ ಅಪ್ಡೇಟ್ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ಬ್ಯಾಡ್ ಬ್ಲಡ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿಎಂ ಪಂಕ್ ಅವರ ವಿರುದ್ಧ ಒಂದು ಬ್ರೂಟಲ್ ಮ್ಯಾಚ್ ಅಲ್ಲಿ ರೆಸಲ್ ಮಾಡಿ ಒಂದು ಲಾಂಗ್ ಗ್ಯಾಪ್ ನ ತಗೊಂಡಿದ್ದಾರೆ. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಕ್ರಿಯೇಟಿವ್ ಪ್ಲಾನ್ಸ್ ಗಳನ್ನ ಬರೆಯೋದನ್ನ ಶುರು ಮಾಡಿದಾರಂತೆ. ಸೊ ಇದ್ರ ಮುಖಾಂತರ ಆದಷ್ಟು ಬೇಗ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ರಿಟರ್ನ್ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರೇನೋ ರಿಟರ್ನ್ ಮಾಡಾಗಿದ್ದಾರೆ. ಅಂಡ್ ಸರ್ವೈವರ್ ಸೀರೀಸ್ ಅಲ್ಲಿ ರೋಮನ್ ರೈನ್ಸ್ ಅವರ ಜೊತೆ ವಾರ್ ಗೇಮ್ ಅಲ್ಲಿ ರೆಸಲ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಡಬ್ಲ್ಯೂ ಅವರು ಈಗ ತಾನೇ ಕ್ರಿಯೇಟಿವ್ ಪ್ಲಾನ್ಸ್ ಗಳನ್ನ ಬರೆಯೋದಕ್ಕೆ ಶುರು ಮಾಡಿದಾರಂತೆ. ನೋಡೋಣ ಗೈಸ್, ಇವರ ರಿಟರ್ನ್ ನಮಗೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇಡ್ ಕಾರ್ಗಿಲ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಾನು ಕೂಡ ತುಂಬಾ ವಿಡಿಯೋಗಳಲ್ಲಿ ತಿಳಿಸಿದೆ. ಇಂಡ್ ಇವನ್ ಅಷ್ಟೇ ಅಪ್ಡೇಟ್ ಗಳು ಕೂಡ ಬರ್ತಾ ಇತ್ತು. ನಮ್ಮ ಜೇಡ್ ಕಾರ್ಗಿಲ್ ಅವರಿಗೆ ಸ್ಮ್ಯಾಕ್ ಡೌನ್ ನಲ್ಲಿ ಇಂಜುರಿ ಆಂಗಲ್ ನ ತೋರಿಸಿದ್ರಲ್ಲ, ಅದು ಅವರಿಗೆ ರಿಯಲ್ ಇಂಜುರಿ ಆಗಿತ್ತು. ಅದಕ್ಕೋಸ್ಕರ ಅದನ್ನ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ಗೆ ಕನೆಕ್ಟ್ ಮಾಡಿದ್ದಾರೆ ಅಂತ. ಸೊ ನಮ್ಮ ಜೇಡ್ ಕಾರ್ಗಿಲ್ ಅವರಿಗೆ ನೆಕ್ ಇಂಜುರಿ ಆಗಿದೆ. ಅಂಡ್ ಅದರಿಂದ ಅವರು ಡಬ್ಲ್ಯೂ ಗೆ ರಿಟರ್ನ್ ಆಗೋದು ಸುಮಾರು 3 ತಿಂಗಳಾಗುತ್ತೆ ಅಂತಾನು ಕೂಡ ರೆಸಲ್ ವುಡ್ಸ್ ಅವರು ರಿಪೋರ್ಟ್ ನ ಕೊಟ್ಟಿದ್ರು. ಬಟ್ ಈಗ PW ಇನ್ಸೈಡರ್ ಅವರ ಪ್ರಕಾರ ಜೇಡ್ ಕಾರ್ಗಿಲ್ ಅವರಿಗೆ ಯಾವುದೇ ರೀತಿಯ ಇಂಜುರಿ ಆಗಿಲ್ವಂತೆ. ಬರೀ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ಅಲ್ಲಿ ಇಂಜುರಿ ಆಗಿದೆ ಅಂತ ತೋರಿಸ್ತಾ ಇದೆಯಂತೆ. ಲಿಟರಲಿ ಗೈಸ್, ಒಂದೊಂದು ಸೋರ್ಸ್ಗಳು ರಿಯಲ್ ಆಗಿ ಇಂಜುರಿ ಆಗಿದೆ, ಜೇಡ್ ಕಾರ್ಗಿಲ್ ಅವರು 3 ತಿಂಗಳು ಬರೋದಿಲ್ಲ ಅಂತ ಹೇಳ್ತಾ ಇದ್ರೆ, ನಮ್ಮ PW ಇನ್ಸೈಡರ್ ಅವರು ಜೇಡ್ ಕಾರ್ಗಿಲ್ ಅವರಿಗೆ ಯಾವುದೇ ರೀತಿಯ ಇಂಜುರಿ ಆಗಿಲ್ಲ, ಕೇವಲ ಇದು ಸ್ಟೋರಿ ಲೈನ್ ಆಂಗಲ್ ಅಂತ ತೋರಿಸ್ತಾ ಇದ್ದಾರೆ. ನೋಡ ಗೈಸ್, ಸ್ಟೋರಿ ಲೈನ್ ಆಂಗಲ್ ಏನಾದ್ರೂ ಆದ್ರೆ ಆದಷ್ಟು ಬೇಗ ನಮಗೆ ಜೇಡ್ ಕಾರ್ಗಿಲ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಕಸ್ಮಾತ್ ರಿಯಲ್ ಇಂಜುರಿ ಏನಾದ್ರೂ ಆದ್ರೆ 3 ತಿಂಗಳು ಕಂಟ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ಈ ಒಂದು ಟೈಮ್ ಅಲ್ಲಿ ಯಾವ ಸೋರ್ಸ್ ನ ನಂಬಬೇಕು ಅನ್ನೋದು ಕೂಡ ಪ್ರೂವ್ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪಾಲಿಮಿನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಪಾಲಿಮಿನ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಮೊದಲನೇದಾಗಿ ಅವರು ಡಬ್ಲ್ಯೂ ಅಲ್ಲಿ ಇರತಕ್ಕಂತಹ ಚಾಂಪಿಯನ್ಶಿಪ್ ಗಳ ಬಗ್ಗೆ ಮಾತಾಡ್ತಾರೆ. ನಾನು ನಿಮ್ಗೆ ತಿಳಿಸಿದ್ದೆ, ಈಗ ಡಬ್ಲ್ಯೂ ಅಲ್ಲಿ ಟೋಟಲ್ ಆಗಿ 13 ಚಾಂಪಿಯನ್ಶಿಪ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ವಿಮೆನ್ಸ್ ಗಳಿಗಂತಾನೆ ಎಕ್ಸ್ಟ್ರಾ ಡಬ್ಲ್ಯೂ ಅವರು ಈಗ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಹಾಗೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನು ಕೂಡ ತಗೊಂಡು ಬಂದಿದ್ದಾರೆ. ಅಂಡ್ ಇದ್ರ ಬಗ್ಗೆ ನಮ್ಮ ಪಾಲಿಮಿನ್ ಅವರು ತನ್ನ ಅಭಿಪ್ರಾಯನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಜಾಸ್ತಿ ಚಾಂಪಿಯನ್ಶಿಪ್ ನ ಡಬ್ಲ್ಯೂ ಅಲ್ಲಿ ತಗೊಂಡು ಬರೋದು ನನಗೇನೋ ಚೂರು ಕೂಡ ಇಷ್ಟ ಇಲ್ಲ. ಯಾಕಂದ್ರೆ ಹೊಸ ಚಾಂಪಿಯನ್ಶಿಪ್ ಬಂದಾಗ ಹಳೆ ಚಾಂಪಿಯನ್ಶಿಪ್ ಗಳ ಬೆಲೆ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಅಂಡ್ ಅದರ ಸ್ಪಾಟ್ಲೈಟ್ ನು ಕೂಡ ಹೊಸ ಚಾಂಪಿಯನ್ಶಿಪ್ ಗಳು ತಗೋತಾ ಹೋಗ್ತವೆ. ಅಂಡ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ, ಅಷ್ಟು ಚಾಂಪಿಯನ್ಶಿಪ್ ಗಳಿಗೆ ನಿಮ್ ಕೈಯಲ್ಲಿ ಟೈಮ್ ಕೊಡೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಪ್ರೀಮಿಯಂ ಲೈವ್ ಇವೆಂಟ್ಸ್ ಗಳಲ್ಲಿ ಅಷ್ಟು ಚಾಂಪಿಯನ್ಶಿಪ್ ಕೂಡ ನೀವು ಟೈಮ್ ನ ಕೊಡೋದಕ್ಕೆ ಆಗೋದಿಲ್ಲ. ಸೊ ಟೈಮ್ ನ ಕೊಡೋದಕ್ಕೆ ಆಗೋದಿಲ್ಲ ಅಂದ್ರೆ, ನಿಮ್ ಕೈಯಲ್ಲಿ ಆ ಒಂದು ಚಾಂಪಿಯನ್ಶಿಪ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೇನೆ ಆಗೋದಿಲ್ಲ ಅಂದ್ರೆ, ಆ ಎಲ್ಲಾ ಚಾಂಪಿಯನ್ಶಿಪ್ ಗಳನ್ನು ಕೂಡ ತಗೊಂಡ್ ಬರೋದು ಏನಕ್ಕೆ ಅಂತ ನಮ್ಮ ಪಾಲಿಮಿನ್ ಅವರು ತಿಳಿಸಿದ್ದಾರೆ. ಅಫ್ಕೋರ್ಸ್ ನಾನು ಕೂಡ ಅದೇ ಪ್ರಶ್ನೆನ ಮಾಡಿದ್ದೆ. ಈ ಯಾವ ಚಾಂಪಿಯನ್ಶಿಪ್ ಗಳನ್ನು ಕೂಡ ಡಬ್ಲ್ಯೂ ಅವರು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಡಿಫೆಂಡ್ ಮಾಡಿಸೋದಿಲ್ಲ, ಸುಮ್ಮನೆ ತಗೊಂಡ್ ಬಂದು ಇಡ್ತಾ ಇದ್ದಾರೆ. ಮಂಡೇ ನೈಟ್ ಹಾಗೆ ಸ್ಮ್ಯಾಕ್ ಡೌನ್ ಗಳಲ್ಲಿ ಚಾಂಪಿಯನ್ಶಿಪ್ ಮ್ಯಾಚ್ ಆಗ್ತಾ ಇದೆ ಗುರು ಅಂತ ತೋರಿಸೋದಕ್ಕೆ. ಅಂಡ್ ಅದನ್ನೇ ನಮ್ಮ ಪಾಲಿಮಿನ್ ಅವರು ತಿಳಿಸಿದ್ದಾರೆ. ಇದಾದ್ಮೇಲೆ ನಮ್ಮ ಪಾಲಿಮಿನ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಆದಂತಹ ಸೆಗ್ಮೆಂಟ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ನೀವೆಲ್ಲರೂ ಕೂಡ ಗಮನಿಸಿದ್ರೆ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಅಲ್ಲಿ ಒಂದು ಸೆಗ್ಮೆಂಟ್ ಆಗುತ್ತಲ್ಲ, ಆ ಒಂದು ಟೈಮ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಜಿಮ್ಮಿ ಊಸೋಗೆ ಕಣ್ಣೊಡಿತಾರೆ. ಅಂಡ್ ಮಂಡೇ ನೈಟ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಪಾಲಿಮೆನ್ ನಮಗೆ ಟ್ರಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ ಅಂತಾನು ಕೂಡ ಹೇಳ್ತಾರೆ. ಸೊ ಪಾಲಿಮೆನ್ ಹಾಗಾದ್ರೆ ಜಿಮ್ಮಿ ಊಸೋ ಜೊತೆ ಅಲೈನ್ ಆಗಿದ್ದಾರಾ, ಜಿಮ್ಮಿ ಊಸೋಗೆ ಪಾಲಿಮೆನ್ ಅವರು ಯಾಕೆ ಕಣ್ಣು ನೋಡಿದ್ರು ಅಂತಾನು ಕೂಡ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ. ಅಂಡ್ ಅದಕ್ಕೆ ನಮ್ಮ ಪಾಲಿಮೆನ್ ಅವರು, ಅದಂಗೆ ನಾನು ಕ್ಯಾಶುಯಲಿ ಹೊಡೆದೆ, ಯಾಕಂದ್ರೆ ನಾನು ಜಿಮ್ಮಿ ಊಸೋನ ತುಂಬಾ ದಿನದಿಂದ ನೋಡಿರ್ಲಿಲ್ಲ, ಅವನು ಹೊರಗಡೆ ಇದ್ದ. ಅಂಡ್ ಅದಕ್ಕೋಸ್ಕರ ಅಪರೂಪಕ್ಕೆ ನೋಡಿದ್ನಲ್ಲ, ಅದಕ್ಕೋಸ್ಕರ ಹಂಗೆ ನಾನು ಬೇಕು ಅಂತ ಅವನಿಗೆ ಕ್ಯಾಶುಯಲ್ ಆಗಿ ಕಣ್ಣು ನೋಡಿದೆ ಅಂತ ನಮ್ಮ ಪಾಲಿಮೆನ್ ಅವರು ಆನ್ಸರ್ ನ ಕೊಟ್ಟಿದ್ದಾರೆ. ಈಗ ಈ ರೀತಿ ಆನ್ಸರ್ ನ ಕೊಟ್ಟಿದ್ದಾರೆ, ಗೊತ್ತಿಲ್ಲ ಸ್ಟೋರಿ ಲೈನ್ ನಲ್ಲಿ ಇದನ್ನ ಡಬ್ಲ್ಯೂ ಅವರು ಯಾವಾಗ ಆಗ್ತಾರೆ ಅಂತ. ಇದಾದ್ಮೇಲೆ ನಮ್ಮ ಪಾಲಿಮಿನ್ ಅವರು, ನಿಮಗೆ ಸಿಎಂ ಪಂಕ್ ಅವರ ಜೊತೆ ಇರೋದಕ್ಕೆ ಇಷ್ಟನೋ ಅಥವಾ ಈಗ ನೀವು ರೋಮನ್ ರೈನ್ಸ್ ಅವರ ಜೊತೆನೇ ಇದಿರೋ ಅಂತ ಕೇಳಿದಾಗ ನಮ್ಮ ಪಾಲಿಮಿನ್ ಅವರು ಡೈರೆಕ್ಟ್ ಆಗಿ ಇಲ್ಲ ನಾನು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ನ ಅಕ್ನಾಲೇಜ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಸೊ ಸದ್ಯಕ್ಕೆ ಅವರು, ನಾನು ರೋಮನ್ ರೈನ್ಸ್ ಅವರ ಜೊತೆನೇ ಇದ್ದೀನಿ, ರೋಮನ್ ರೈನ್ಸ್ ಅವರ ವೈಸ್ ಮ್ಯಾನು ನಾನು ಅಂತ ನಮ್ಮ ಪಾಲಿಮಿನ್ ಅವರು ತಿಳಿಸಿದ್ದಾರೆ. ಬಟ್ ಟಿ ಶರ್ಟ್ ಅಲ್ಲಿ ಸಿಎಂ ಪಂಕ್ ಅವರ ವೈಸ್ ಮ್ಯಾನ್ ಅಂತ ಇತ್ತು ಅಲ್ವಾ. ಸೊ ಇದೆಲ್ಲದನ್ನು ಕೂಡ ನಾವು ಸರ್ವೈವರ್ ಸೀರೀಸ್ ಬಂದಾಗ ಮಾತಾಡೋಣ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ನಮ್ಮ
ಪಾಲಿಮೆನ್ ಅವರು ನಾನು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ತೀನಿ ಅಂತ ತಿಳಿಸ್ತಾರೆ. ಅಂಡ್ ಮೈನ್ ಆಗಿ ಗೈಸ್ ನಮ್ಮ ಪಾಲಿಮೆನ್ ಅವರು ಬ್ರಾಕ್ ಲೆಸ್ನರ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನೀವು ಇನ್ನೂ ಕೂಡ ಬ್ರಾಕ್ ಲೆಸ್ನರ್ ಅವರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅವರಿಗೆ ಮೆಸೇಜ್ ಕಾಲು ಮಾಡ್ತಾ ಇದ್ದೀರಾ, ಅವ್ರನ್ನ ಮಾತಾಡಿಸ್ತಾ ಇದ್ದೀರಾ, ಅವ್ರನ್ನ ಭೇಟಿ ಮಾಡ್ತಾ ಇದ್ದೀರಾ ಅಂತ ನಮ್ಮ ಪಾಲಿಮೆನ್ ಅವ್ರನ್ನ ಕೇಳಿದಾಗ ನಮ್ಮ ಪಾಲಿಮೆನ್ ಅವರ ಆನ್ಸರ್ ಏನಾಗಿರುತ್ತೆ ಗೊತ್ತಾ, ನಾನಿಲ್ಲಿ ಎಲ್ಲವನ್ನು ಕೂಡ ರಿವೀಲ್ ಮಾಡೋದು ಬ್ರಾಕ್ ಲೆಸ್ನರ್ ಅವರಿಗೆ ಇಷ್ಟ ಇಲ್ಲ, ಇದನ್ನ ನೀವು ಯಾವ ರೀತಿ ಅನ್ಕೋಬಹುದು ಆ ರೀತಿ ಅನ್ಕೋಬಹುದು. ನಾನು ಬ್ರಾಕ್ ಲೆಸ್ನರ್ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೊಂಡ್ರೆ ಅಫ್ಕೋರ್ಸ್ ನಾನು ಮೀಟ್ ಮಾಡ್ತಾ ಇರ್ತೀನಿ, ನಾನು ಮೀಟ್ ಮಾಡ್ತಾ ಇಲ್ಲ ಅಂದ್ರೆ ಅಫ್ಕೋರ್ಸ್ ನಾನು ಮೀಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಬಗ್ಗೆನೂ ಕೂಡ ಕೇಳಿದಾಗ ನಮ್ಮ ಪಾಲಿಮೆನ್ ಅವರು ಸದ್ಯಕ್ಕೆ ಆ ಒಂದು ಟೈಮ್ ಇನ್ನೂ ಕೂಡ ಬಂದಿಲ್ಲ, ಆ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೂ ಕೂಡ ಟೈಮ್ ಬಂದಿಲ್ಲ ಅಂತ ಹೇಳ್ತಾರೆ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಪ್ರಾಬಬ್ಲಿ ಮುಂದಿನ ವರ್ಷದ ತನಕ ನೋಡೋದಕ್ಕೆ ಸಿಗೋದಿಲ್ಲ ಅನ್ಕೋತೀನಿ, ಅಂದ್ರೆ 2025 ತನಕ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ಅದಕ್ಕೋಸ್ಕರ ನಮ್ಮ ಪಾಲಿಮೆನ್ ಅವರು ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಬಗ್ಗೆ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ನ ಕೊಟ್ಟಿಲ್ಲ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರೇನಾದ್ರೂ ರಿಟರ್ನ್ ಆಗ್ತಾರೆ, ಸರ್ವೈವರ್ ಸೀರೀಸ್ಗೆ ಬರ್ತಾರೆ ಅಥವಾ ಈ ವರ್ಷ ಬರ್ತಾರೆ ಅನ್ನೋದಾದ್ರೆ ನಾನು ಅವ್ರ ಬಗ್ಗೆ ಚಿಕ್ಕ ಹಿಂಟ್ ನ ಕೊಡ್ತಾ ಇದ್ದೆ, ಬಟ್ ಸದ್ಯಕ್ಕೆ ಅವರು ಬರ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ನಮ್ಮ ಪಾಲಿಮೆನ್ ಅವರು ತಿಳಿಸಿದ್ದಾರೆ. ನೋಡೋಣ ಗೈಸ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಯಾವಾಗ ಬರ್ತಾರೆ ಅಂತ. ಓವರ್ ಆಲ್ ಪಾಡ್ಕಾಸ್ಟ್ ಮಾತ್ರ ಸಖತ್ತಾಗಿತ್ತು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪೀಪಲ್ ಚಾಂಪಿಯನ್ WWE ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ಎಸ್ ನಿಮ್ಗೆ ಗೊತ್ತಿರಬಹುದು, ಸದ್ಯಕ್ಕೆ ನಮ್ಮ ರಾಕ್ ಅವರು ರೀಸೆಂಟ್ ಆಗಿ ನಡೀತಿರ್ತಕ್ಕಂತಹ ಮೂವಿಯ ಶೂಟಿಂಗ್ ಅಲ್ಲಿ ಬಿಸಿ ಆಗಿದ್ರು. ಆ ಮೂವಿ ಯಾವ್ದಪ್ಪ ಅಂದ್ರೆ ಮೋನಾ ಅನ್ನೋ ಒಂದು ಅನಿಮೇಷನ್ ಮೂವಿ, ಅದನ್ನ ನಮ್ಮ ರಾಕ್ ಅವರು ಲೈವ್ ಆಕ್ಷನ್ ಆಗಿ ಮಾಡ್ತಾ ಇದ್ರು. ಅಂಡ್ ಅದರಲ್ಲಿ ಅವರ ಒಂದು ಪಾತ್ರನೂ ಕೂಡ ಇತ್ತು. ಅಂಡ್ ಈಗ ಆ ಒಂದು ಪಾತ್ರದ ಶೂಟಿಂಗು ಕಂಪ್ಲೀಟ್ ಆಗಿ ಮುಗ್ದಿದೆ. ಅಂಡ್ ಆ ಒಂದು ಮೂವಿಯ ಶೂಟಿಂಗ್ ನ ನಮ್ಮ ರಾಕ್ ಅವರು ಕಂಪ್ಲೀಟ್ ಆಗಿ ಮುಗಿಸಿದ್ದಾರೆ. ರೀಸೆಂಟ್ ಆಗಿ ನಮ್ಮ ರಾಕ್ ಅವರು ತನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಮುಖಾಂತರ ಅದನ್ನ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ, ನಾನು ಮೋನಾ ಶೂಟಿಂಗ್ ನ ಮುಗಿಸಿದ್ದೀನಿ, ನಿಜವಾಗ್ಲೂ ತುಂಬಾ ದಿನ ಆಗಿತ್ತು ನಾನು ಮಲ್ಕೊಂಡು, ಅಂಡ್ ಈಗ ನಾನು ಮನೆಗೆ ಹೋಗ್ತೀನಿ, ಆರಾಮಾಗಿ ನಿದ್ದೆ ಮಾಡ್ತೀನಿ ಅಂತ ನಮ್ಮ ರಾಕ್ ಅವರು ತಿಳಿಸ್ತಾ ಇದ್ದಾರೆ. ಅಂಡ್ ಕಂಪ್ಲೀಟ್ ಆಗಿ ಅವರ ಶೂಟಿಂಗು ಮುಗ್ದಿದೆಯಂತೆ. ಅಂಡ್ ನಾವು ಸರಿಯಾಗಿ ನೋಡಿದ್ರೆ ಸರ್ವೈವರ್ ಸೀರೀಸ್ ಕೂಡ ಇನ್ನ ಕೇವಲ 2 ದಿನ ಇದೆ. ಸೊ 2 ದಿನದ ಮುಂಚೆ ನಮ್ಮ ರಾಕ್ ಅವರು ಮೋನಾ ಮೂವಿಯ ಶೂಟಿಂಗ್ ನ ಮುಗಿಸಿರೋದು ನೋಡಿದ್ರೆ ಸರ್ವೈವರ್ ಸೀರೀಸ್ ಅಲ್ಲಿ ಏನಾದ್ರೂ ನಮ್ಮ ರಾಕ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತಾ? ಆನೆಸ್ಟ್ ಆಗಿ ಹೇಳ್ತೀನಿ, ನೋಡೋದಕ್ಕೆ ಸಿಗ್ಬಹುದು. ಯಾಕಂದ್ರೆ ಬ್ಯಾಡ್ ಬ್ಲಡ್ ಅಲ್ಲೂ ಕೂಡ ಇದೇ ರೀತಿ ಆಗಿದ್ರು. ನಮ್ಮ ರಾಕ್ ಅವರು ಏನೋ ಒಂದನ್ನ ಮುಗಿಸಿದೀನಿ ಅಂತ ಹೇಳಿದ್ರು, ಅಂಡ್ ಅದಾದ್ಮೇಲೆ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿತ್ತು. ಅಂಡ್ ಆಗ ನಮಗೆ ಬ್ಯಾಡ್ ಬ್ಲಡ್ ಅಲ್ಲಿ ರಾಕ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ತು. ಸೊ ಈಗ ಸರ್ವೈವರ್ ಸೀರೀಸ್ ಗಿಂತ 2 ದಿನ ಮುಂಚೆನೆ ನಮ್ಮ ರಾಕ್ ಅವರು ಮೋನಾ ಮೂವಿಯ ಶೂಟಿಂಗ್ ನ ಮುಗಿಸಿರೋದನ್ನ ನೋಡಿದ್ರೆ ಪ್ರಾಬಬ್ಲಿ ಸರ್ವೈವರ್ ಸೀರೀಸ್ ನ ಎಂಡಿಂಗ್ ಅಲ್ಲಿ ನಮ್ಮ ರಾಕ್ ಅವರ ರಿಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಲಿಟರಲಿ ಗೈಸ್ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಸರ್ವೈವರ್ ಸೀರೀಸ್ಗೆ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸರ್ವೈವರ್ ಸೀರೀಸ್ ನ ಮೈನ್ ಇವೆಂಟ್ ಅಲ್ಲಿ ಏನೇನ್ ಆಗ್ಬಹುದು, ಯಾವ್ಯಾವ ಪಾಸಿಬಿಲಿಟೀಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ, ರಾಕ್ ಅವರು ಬರ್ತಾರಾ, ಪಾಲಿಮೆನ್ ಅವರ ಪಾತ್ರ ಏನಾಗಿರುತ್ತೆ, ಪಾಲಿಮೆನ್ ಅವರು ಸೋಲೋ ಸಿಕೋವಾ ಅವರ ಜೊತೆ ಸೇರ್ಕೋತಾರ ಅಥವಾ ಸೆತ್ ರೋಲೆನ್ಸ್ ಅವರ ಇನ್ವಾಲ್ವ್ಮೆಂಟ್ ಏನಾದರೂ ಆಗುತ್ತಾ? ಸೊ ಸಂಪೂರ್ಣ ಪಾಸಿಬಿಲಿಟೀಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದಾದ್ಮೇಲೆ ನಾಳೆ ನಿಮಗೆ ನನ್ನ ಸರ್ವೈವರ್ ಸೀರೀಸ್ ಪ್ರೆಡಿಕ್ಷನ್ ವಿಡಿಯೋ ಕೂಡ ಬರುತ್ತೆ. ಸೊ ರಾಕ್ ಅವರು ಪ್ರಾಬಬ್ಲಿ ನಮಗೆ ಸರ್ವೈವರ್ ಸೀರೀಸ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.